ಪತ್ರಿಕಾ ಮಾಧ್ಯಮದವ್ರಿಗೆ ಏನು ನಿನ್ನೆ ಎಲ್ಲ ಮೊನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಬಳಿ ಸಿದ್ದರಾಮೇಶ್ವರ ಅವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಲಂಬಾಣಿ ಪರಮ ಕೊರ್ಚ ಚಲವಾದಿ ಎಲ್ಲ ಸ್ವಾಮೀಜಿಗಳು ಸುಮಾರು 100 ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜೊತೆಗೆ ನಮ್ಮ IAS ಅಫ್ಸರ್ IAS ಅಫ್ಸರ್ ಮಲ್ನಾಥ್ ಪ್ರಸಾದ್ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಫ್ರೀಡಂ ಪಾರ್ಕಲ್ಲಿ 24ನೇ ತಾರೀಕು ನಮ್ಮನ್ನ ಎಲ್ಲ ಕರ್ನಾಟಕ ರಾಜ್ಯದಿಂದ ಕೋಲಾರ ಜಿಲ್ಲೆಯಿಂದ ಮುಳಬಾಗಿಲು ತಾಲೂಕು ಎಲ್ಲ ಕೂಡ ಜಿಲ್ಲೆಯಿಂದ ಅವರವರು ಸ್ವ ಇಚ್ಛೆಯಿಂದ ಯಾವುದು ರಾಜಕಾರಣ ಇಲ್ಲದ್ರೆ ಎಲ್ಲರೂ ಕೂಡ ಸಮಾಜಕ್ಕೆ ತೊಂದರೆ ಆಗಿದೆ. ಒಳ ಮೀಸಲಾತಿಯಲ್ಲಿ ಸನ್ಮಾನ್ಯ ನಮ್ಮ ನಾಗಮೋಹನ್ ದಾಸು ವರದಿಯನ್ನ ನಮ್ಗೆ ಅಯೋಗ್ಯವಾಗಿದೆ. ಆ ವರದಿ ಅವೇಕವಾಗಿದೆ. ಅದರಿಂದ ಆ ವರದಿಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯದಲ್ಲಿ 24 ತಾರೀಕು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಮ್ಮ ಪೌರಾಧ್ಯಕ್ಷತೆ ಕೋಲಾರ ಜಿಲ್ಲೆಯಲ್ಲಿ JCP ನಾರಾಯಣನ್ ಅವರು, ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷತೆ ಸನ್ಮಾನ್ಯ ಯುವ ನಾಯಕರಾಗಿದ್ದಂಥ LG ಮುನ್ನಾಜ್ ಅವರು, ಕೋಲಾರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು, ಬಂಗಾರಪೇಟೆ ತಾಲೂಕು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರವಿ ಅವರು, ನಮ್ಮ ಮುಳಬಾಗಿಲು ಸಂಘ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪನವರು, ಮಾರಪ್ಪನವರು, ಮತ್ತೆ ಚಲಪತಿ ಅವರು, ಜಿಲ್ಲಾ ಕಾರ್ಯದರ್ಶಿಗಳು, ಮತ್ತೆ ನಮ್ಮ ಏನು ಇರ್ತಕ್ಕಂಥ ನಮ್ಮ ಸೋಮಣ್ಣ ಗ್ರಾಮ ಪಂಚಾಯತ್ ಸದಸ್ಯರು, ಶಂಕರಪ್ಪ, ಮತ್ತೆ ಶ್ರೀನಾಥ್ ವೇದಿಕೆ ಅಧ್ಯಕ್ಷರು, ಅವೆಲ್ಲ ಕೂಡ ಎಲ್ಲ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ 20ನೇ ತಾರೀಕು ನಾವು ಇಲ್ಲಿಂದ ಸುಮಾರು 25 ಬಸ್ಗಳನ್ನ ನಾವು ಇಲ್ಲಿಂದ ಹೊರಟಿದ್ವು. ಜೊತೆಗೆ ಕೋಲಾರ 25 ಎಲ್ಲ ಸೇರಿ ನಾವು 70 ಬಸ್ಗಳನ್ನ 70 ಬಸ್ ಕೋಲಾರದಿಂದ ನಾವು ಸ್ವ ಇಚ್ಛೆಯಿಂದ ನಮಗೆ ಸ್ವಾಮೀಜಿಗಳು ಒಂದು ಸಹಕಾರದೊಂದಿಗೆ ನಾವು ಯಾವುದೇ ರಾಜಕಾರಣದಿಂದ ದುಡ್ಡು ಕಾಸು ತಗೊಳಿದ್ರೆ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಪಕ್ಷಾತೀತವಾಗಿ ಎಲ್ಲ ಯಾವ ಪಕ್ಷದಲ್ಲಾದ್ರೂ ಇರ್ಲಿ ತಾವೆಲ್ಲ ಕೂಡ ನಾವೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಪ್ರತಿ ಅಲ್ಲಿಂದ ಪ್ರತಿ ಒಬ್ರು ಕೂಡ ಪ್ರತಿ ಅಲ್ಲಿಂದ ಕೂಡ ನಮ್ಮ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಲ್ಲೆಲ್ಲ ಕಂಡುಬಿಟ್ಟು ಸೇರಿ ನಾವು 24 ತಾರೀಕು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು. ಅದಕ್ಕೆ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ಏನು ಈಗಾಗಲೇ ನಮ್ಮ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಿಂದ ಬಂದಿದ್ದ ಪ್ರತಿಯೊಂದು ಊರಿಂದ ಬಂದಿರತಕ್ಕಂಥ ಕಟ್ಟೆ ವ್ಯಕ್ತಿ ಕೂಡ ಬಂದಿದ್ದಾರೆ. ಎಲ್ಲ ಬಂದಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ನಾಯಕರಿಗೂ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಕ್ಕೆ ನಮಗೆಲ್ಲ ಸಹಕರಿಸೋದಕ್ಕೆ ಅವರಿಗೆಲ್ಲ ಧನ್ಯವಾದಗಳು ಸಲ್ಲಿಸೋದಕ್ಕೆ ನಾವು ಪ್ರತಿಕ್ರಿಯಾಗೋಷ್ಠಿಯನ್ನು ಕೊಟ್ಟಿದ್ದೀವಿ. ಆಗಲೇ ಯಾಕಂದ್ರೆ ನಮ್ಮ ಸ್ವಾಮಿಗಳು ಅವರ ಒಂದು ಆದೇಶ ನಾವು ಯಾವಾಗಲೇ ಆಗಲಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ವಿ ಸಿದ್ದರಾಮೇಶ್ವರ ಸ್ವಾಮಿಗಳು ಒಂದು ನಮ್ಗೆ ಕರೆ ಕೊಟ್ಟರೆ ನಮಗೆ ಯಾವಾಗೂ ಕೋಲಾರವರು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮುಂದಾಜ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ನಾವೆಲ್ಲ ಕೋಲಾರ ಜಿಲ್ಲೆಯಿಂದ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಎಲ್ಲ MP ಗಳು MLAಗಳು ಎಲ್ಲ ಸರ್ಕಾರದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮದ್ದು. ಅದ್ರ ಜೊತೆಗೆ ನಿನ್ನೆ 25ನೇ ತಾರೀಕು ಚಲವಾದಿ ಅವರು ಕೂಡ ಸದಸ್ಯ ಆಯೋಗ ಮತ್ತು ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು. ಚಲವಾದಿ ಸಂಘ ಕೂಡ ನಿನ್ನೆ ಅವರು ಲಕ್ಷಾಂತರ ಜನ ಸೇರಿ ಮಾಡಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ಏನು 27ನೇ ತಾರೀಕು ಸೆಷನ್ ಇದೆ ಆವತ್ತು ಅದನ್ನ ರದ್ದು ಮಾಡಿ ಇನ್ನೊಂದ್ಸಲ ಅವರು ಸರ್ವೆ ಮಾಡಿ ಎಲ್ಲ ಕೂಡ ಎಲ್ಲಾ ಜಾತಿಯವಾಗಿ ಸರ್ವೆ ಮಾಡಿ ಎಲ್ಲಾ ಜಾತಿಗಳಿಗೂ ಯಾರ 101 ಜಾತಿ ಇದೆ 101 ಜಾತಿ ಇದೆ SC/ST ಇರ್ತಕ್ಕಂಥ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ಒಂದು ಊಟ, ಒಂದು ಅನ್ನ ಇವತ್ತು ಅದನ್ನು ಕಿತ್ತಾಕ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಕಿತ್ತಾಕೋದು ಬೇಡ. ಈಗಾಗಲೇ ನಮ್ಮ ಭೋಗಿ ಸಮಾಜಕ್ಕೆ ಶ್ರೀ 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 ನಮ್ಮ ಮೈಸೂರು ಮಹಾರಾಜ ಜಯಚಾಮರಾಜ ಒಡೆಯರು ನಮಗೆ ಏನು ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು 35ನೇ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಇವೆಲ್ಲ ಕೂಡ ಒಂದು ಸರ್ಕಾರದಲ್ಲಿ ಇವತ್ತು ಏನೇನು ಹೀಗೆ 100 ಜಾತಿಗೆ ತೊಂದರೆ ಮಾಡಬೇಕು ದೊಡ್ಡಿದ್ದಾರೆ. ದಯವಿಟ್ಟು ಮಾಡೋದು ಬೇಡ. ಎಲ್ಲಾ ಜಾತಿಯವರೆಗೂ ಅನುಕೂಲ ಆಗದಂಗೆ ಏನು ಮೊದಲು ರೋಸ್ಟರ್ ಸಿಸ್ಟಮ್ ಇತ್ತು 18% ಅಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವಾಗಿ ಅದೇ ರೋಸ್ಟರ್ ಸಿಸ್ಟಮ್ ಮುಂದುವರಿಸಲಿ ಅಂತ ನಾವು ಈಗಾಗಲೇ ಸರ್ಕಾರನ ಎಲ್ಲ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು MLAಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೋವಿ, ಬಂಜಾರ, ಪರಮ, ಕೊರ್ಚ, ಲಂಬಾಣಿ, ಚಲವಾದಿ ಎಲ್ಲ ಕೂಡ ಒತ್ತಾಯನ ಮಾಡಿದ್ರೆ ಅದನ್ನು ದಯವಿಟ್ಟು 27ನೇ ತಾರೀಕು ಅದನ್ನು ರದ್ದು ಮಾಡಬೇಕು, ಎಲ್ಲ ಬಡವರಿಗೆ ಸಹಕರಿಸಬೇಕು ಅಂತ ಸರ್ಕಾರನ ನಾವು ಮನವಿ ಮಾಡ್ತಾ ಇದ್ವಿ. ಮನವಿನ ಮಾಡಿ ಅವತ್ತು ಮಾಡಿಲ್ಲ ಅಂದ್ರೆ
ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ತದನಂತರ ಮಾಡಿಲ್ಲ ಅಂದ್ರೆ ಅದು ಪರಿಣಾಮ ಬೇರೆ ಇರ್ತದೆ. ಪ್ರತಿ ಗ್ರಾಮದಿಂದ, ಪ್ರತಿ ಪಂಚಾಯತಿಂದ, ಪ್ರತಿ ತಾಲೂಕಿಂದ ನಾವು ಪ್ರತಿಭಟನೆ ಮಾಡ್ತೀವಿ. ಆದ ಕಾರಣಕ್ಕೂ ಜನರು ಮೊನ್ನೆನೆ ಪೆಟ್ರೋಲ್ ಹಾಕೊಂಡು ಸುಳ್ಕೊಂಡು ಸಾಯೋದು ಪರಿಸ್ಥಿತಿಗೆ ಬಂದಿದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರವನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲರೂ ಕೂಡ ಸರ್ಕಾರದ ಮನವಿ ಮಾಡ್ತಾ ಇವತ್ತು ಇದನ್ನು ಸಹಕರಿಸಬೇಕು. ಅದನ್ನ ನಾಗಮೋಹನ್ ವರದಿಯನ್ನು ರದ್ದು ಮಾಡಬೇಕು, ಮತ್ತೆ ಇದು ಏನು ಸರಿಪಡಿಸಬೇಕು. ಇಲ್ಲ ಹಳೆ ಪದ್ಧತಿಯನ್ನು ನಾವು ಹೊಸ ಸಿಸ್ಟಮ್ 18% ಮೊದಲು ಸರ್ಕಾರ ಏನು ಕೊಟ್ಟಿತ್ತೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಳೆ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.